ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಾಂಗ್ರೆಸ್ ಕಚೇರಿಯಲ್ಲಿ ಬಾಲಗಂಗಾಧರ್ ತಿಲಕ್ರ ಜಯಂತ್ಯಾಚರಣೆ. ಬೆಂಗಳೂರು ಮೆಟ್ರೋಗೆ ಬಸವೇಶ್ವರ ಹೆಸರಿಡುವಂತೆ ವೀರಶೈವ ಸಮಾಜ ಒತ್ತಾಯ. ಕಾರ್ಮಿಕ ಇಲಾಖೆಯ ಎದುರು ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಪ್ರತಿಭಟನೆ. ಈಗ ವಾರ್ತೆಗಳ ವಿವರ. ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ರ ಜನ್ಮದಿನವನ್ನು ಸರಳವಾಗಿ ಆಚರಣೆ ಮಾಡಲಾಯಿತು. ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಹಾಗೂ ಮಹಿಳಾ ಘಟಕದ ವತಿಯಿಂದ ನಗರದ ಡಿಸಿಸಿ ಕಚೇರಿಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಲೋಕಮಾನ್ಯ ತಿಲಕ್ರ ಜಯಂತಿಯನ್ನು ಸರಳವಾಗಿ ಆಚರಣೆ ಮಾಡಲಾಯಿತು. ತಿಲಕ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಕಾಂಗ್ರೆಸ್ ಮುಖಂಡರು ಗೌರವ ನಮನ ಸಲ್ಲಿಸಿದರು. ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಲೋಕಮಾನ್ಯ ಬಾಲ ಗಂಗಾಧರ್ ತಿಲಕ್ ಅವರ 168ನೇ ಜನ್ಮದಿನಾಚರಣೆ ಮಾಡ್ತಾ ಇದ್ದೀವಿ. 23/7/1856 ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯಲ್ಲಿ ಅವರು ಹುಟ್ಟಿದ್ದರು. 1/8/1920 ನಿಧನರಾದರು. ಅವರು ತಮ್ಮ 64ನೇ ವಯಸ್ಸಿನಲ್ಲಿ ಮುಂಬೈನಲ್ಲಿ ನಿಧನ ಹೊಂದಿದರು. ಇವರು ದೀನದಲಿತರ, ಅಲ್ಪಸಂಖ್ಯಾತರ, ಹಿಂದುಳಿದವರ, ಕಡು ಬಡವರ, ಕೂಲಿ ಕಾರ್ಮಿಕರ ಬಗ್ಗೆ ಅಪಾರ ಕಾಳಜಿ ಉಳ್ಳವರಾಗಿದ್ದರು. ಬ್ರಿಟಿಷರಿಂದ ಭಾರತ ದೇಶದ ಸ್ವಾತಂತ್ರ್ಯ ಪಡೆಯುವ ಹೋರಾಟದಲ್ಲಿ ಅವರು ಕೂಡ ಪ್ರಮುಖ ಪಾತ್ರವಾಗಿದ್ದರು. ಗಣೇಶನ್ನು ಪ್ರತಿಷ್ಠಾಪನೆ ಮಾಡುವಲ್ಲಿ ಜನರನ್ನು ಒಂದುಗೂಡಿಸಬೇಕಾದ ಅವರ ಉದ್ದೇಶದಿಂದ ಅವರನ್ನು ಗಣೇಶ ಚತುರ್ಥಿಯನ್ನು ಆಚರಣೆ ಮಾಡಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅವರು ಬಹಳಷ್ಟು ಪಾತ್ರವನ್ನು ವಹಿಸಿದರು. ಮತ್ತು ಅವರನ್ನು ಬಾಲ್ ಗಂಗಾಧರ್ ತಿಲಕ್ ಅವರು ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೊತೆಯಲ್ಲಿ ಕೂಡಿ ಜಾತಿ ಭೇದವನ್ನು ಹೋಗಲಾಡಿಸಿ
ಅವರ ಒಂದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಹಳ ದೊಡ್ಡ ಪಾತ್ರವಾಗಿದ್ದರು. ಜೈ ಜೈ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ರಾಜ್ಗೋಪಾಲ್ ರೆಡ್ಡಿ, ಬಾಬುರಾವ್ ಜಾಗೀರ್ದಾರ್, ಈರಣ್ಣ ಝಳಕಿ, ಲತಾ ರಾಠೋಡ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬೆಂಗಳೂರು ಮೆಟ್ರೋಗೆ ಶ್ರೀ ಬಸವೇಶ್ವರ ಮೆಟ್ರೋ ಅಂತ ನಾಮಕರಣ ಮಾಡುವಂತೆ ಕಲಬುರಗಿ ಜಿಲ್ಲಾ ವೀರಶೈವ ಸಮಾಜ ಕೇಂದ್ರ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಅವರಿಗೆ ಪತ್ರ ಬರೆದು ಮನವಿ ಮಾಡಲಾಗಿದೆ ಎಂದು ವೀರಶೈವ ಸಮಾಜದ ಜಿಲ್ಲಾಧ್ಯಕ್ಷ ಅರುಣಕುಮಾರ್ ಪಾಟೀಲ್ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, 12ನೇ ಶತಮಾನದಲ್ಲಿ ಸಮಾಜ ಸುಧಾರಣೆಗೆ ಬಸವೇಶ್ವರರು ಅಪಾರ ಕೊಡುಗೆಗಳನ್ನು ನೀಡಿರುವುದನ್ನು ಗುರುತಿಸಿ ಮೆಟ್ರೋ ಸೇವೆಗಳಿಗೆ ಬಸವೇಶ್ವರ ಮೆಟ್ರೋ ಎಂದು ಹೆಸರಿಡಲು ಮನವಿ ಮಾಡಲಾಗಿದೆ. ಬೆಂಗಳೂರು ಮೆಟ್ರೋಗೆ ಬಸವೇಶ್ವರ ಹೆಸರು ಇಡುವುದರಿಂದ ಬಸವೇಶ್ವರ ಪರಂಪರೆಯನ್ನು ಗೌರವಿಸುವುದರ ಜೊತೆಗೆ ಅವರು ಪ್ರತಿಪಾದಿಸಿದ ಮೌಲ್ಯಗಳು ನಿರಂತರ ಜ್ಞಾಪನೆಗೆ ಕಾರ್ಯನಿರ್ವಹಿಸುತ್ತದೆ. ಅಲ್ಲದೆ ಲಕ್ಷಾಂತರ ಪ್ರಯಾಣಿಕರಿಗೆ ತಮ್ಮ ದೈನಂದಿನ ಜೀವನದಲ್ಲಿ ಈ ಮೌಲ್ಯಗಳು ಪ್ರತಿಬಿಂಬಿಸಲು ಮತ್ತು ಅಳವಡಿಸಿಕೊಳ್ಳಲು ಪ್ರೇರಣೆಯಾಗುತ್ತದೆ. ಜೊತೆಗೆ ಹೆಚ್ಚು ಅಂತರ್ಗತ ಮತ್ತು ಸಮಾನತೆಯ ಸಮಾಜವನ್ನು ಘೋಷಿಸುತ್ತದೆ ಎಂದು ಹೇಳಿದರು. ಪ್ರಮುಖ ಸ್ಥಳಗಳಿಗೆ ಅಂದರೆ ಇವತ್ತು ಏರ್ಪೋರ್ಟ್ ಕೆಂಪೇಗೌಡ ಏರ್ಪೋರ್ಟ್ ಅಂತಕ್ಕಂಥ ನಾಮಕರಣವನ್ನು ಮಾಡಿದ್ದಾರೆ. ಮತ್ತು ಅದರ ಜೊತೆಗೆ ನಾಡಪ್ರಭು ಕೆಂಪೇಗೌಡರಲ್ಲದೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬಸ್ ನಿಲ್ದಾಣಕ್ಕೂ ಕೂಡ ನಾಮಕರಣ ಮಾಡಿದ್ದಾರೆ. ಅದರ ಜೊತೆಗೆ ಈಗ ನಮ್ಮ ಮುಂದೆ ಇರ್ತಕ್ಕಂಥದ್ದು ನಮ್ಮ ಮೆಟ್ರೋ ಅಂತಕ್ಕಂಥ ಒಂದು ಯೋಜನೆಗೆ 12ನೇ ಶತಮಾನದಲ್ಲಿ ಈ ವಿಶ್ವಕ್ಕೆ ಪಾರ್ಲಿಮೆಂಟಿನ ಪರಿಕಲ್ಪನೆಯನ್ನು ನೀಡಿರ್ತಕ್ಕಂಥ ಮಹಾಮಾನವತಾವಾದಿ ವಿಶ್ವಗುರು ಬಸವಣ್ಣನವರ ಹೆಸರಿಡೋ ಮೂಲಕ ಇಡೀ ಏನು ಬಸವಣ್ಣನ ಅನುಯಾಯಿಗಳು ಅಂದರೆ ಬಸವಣ್ಣ ಅಂತಂದರೆ ಯಾವುದೇ ಜಾತಿಗೆ ಸೀಮಿತವಾದಂಥದ್ದಲ್ಲ. ಯಾಕಂತಂದರೆ ಎಲ್ಲ ಕುಲಕ್ಕೊಬ್ಬ ಶರಣರನ್ನು ತಯಾರು ಮಾಡಿ ಇಡೀ ಸಮಾಜದ ಉದ್ಧಾರಕ್ಕಾಗಿ ಸಮಾಜದ ನಿರ್ಮಾಣಕ್ಕಾಗಿ ಹಗಲಿರುಳು ದುಡಿದಿರ್ತಕ್ಕಂಥ ಮಹಾಮಾನವತಾವಾದಿ ಬಸವಣ್ಣನವರ ಹೆಸರು ಇಡಬೇಕು ಅಂಥೇಳಿ ನಾನು ಸರ್ಕಾರಕ್ಕೆ ಜಿಲ್ಲಾ ವೀರಶೈವ ಸಮಾಜದಿಂದ ನಾನು ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ. ಮೊನ್ನೆ ತಾನೇ ನಾವು ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ನಮ್ಮ JDSನ ಶಾಸಕರು ಮತ್ತೆ ಇದಕ್ಕೂ ಕೂಡ ಮೆಟ್ರೋಗೂ ಕೂಡ ನಾಡಪ್ರಭು ಕೆಂಪೇಗೌಡರ ಹೆಸರು ನಾಮಕರಣ ಮಾಡಬೇಕು ಅಂಥೇಳಿ ಪತ್ರಿಕೆಯಲ್ಲಿ ನಾನು ಕೂಡ ನೋಡಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಹೇಳೋದು ಯಾಕೆ ಇಡಬೇಕು ಅಂತಂದರೆ ನಮ್ಮ ಭಾಗದ ಶಾಸಕರುಗಳು ಕೂಡ ಇದರ ಬಗ್ಗೆ ಸರ್ಕಾರಕ್ಕೆ ಒಂದು ವಿನಂತಿಯನ್ನು ಮಾಡಿಕೊಂಡು ಈ ಪ್ರಸ್ತಾವನೆಯನ್ನು ನಮ್ಮ ಕೇಂದ್ರ ರೈಲ್ವೆ ಸಚಿವರಾಗಿರ್ತಕ್ಕಂಥ ಶ್ರೀ ಅಶ್ವಿನ್ ವೈಷ್ಣವ್ ಅವರಿಗೆ ಕಳಿಸ್ಬೇಕು ಅಂಥೇಳಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಯಾಕಂತಂದರೆ ಬಸವಣ್ಣನ ಏನು ಆಚಾರ ವಿಚಾರಗಳಿದ್ದಾವೆ ಇಡೀ ವಿಶ್ವಕ್ಕೆ ಇವತ್ತು ಅವಶ್ಯಕತೆ ಇದೆ. ಇವತ್ತು ತಮಗೆಲ್ಲ ಗೊತ್ತಿರುವಂತೆ ಲಂಡನ್ನ ಥೇಮ್ಸ್ ನದಿ ದಡದಲ್ಲಿ ಕೂಡ ಇವತ್ತು ಬಸವಣ್ಣನವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದರ ಜೊತೆಗೆ ಇವತ್ತು ನಮ್ಮ ಪಾರ್ಲಿಮೆಂಟ್ನ ಎದುರುಗಡೆ ಕೂಡ ಇವತ್ತು ವಿಶ್ವಗುರು ಬಸವಣ್ಣವರ ಮೂರ್ತಿಯನ್ನು ಕೂಡ ಅನಾವರಣ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಮೆಟ್ರೋ ನಮ್ಮ ಮೆಟ್ರೋ ಅಂತಕ್ಕಂಥ ಏನು ಯೋಜನೆ ಇದೆ ಅದಕ್ಕೆ ವಿಶ್ವಗುರು ಬಸವಣ್ಣನವರ ಮೆಟ್ರೋ ಅಂತಕ್ಕಂಥ ನಾಮಕರಣ ಮಾಡಿ ಸರ್ಕಾರದ ಘನತೆ ಗೌರವವನ್ನು ಕೂಡ ಹೆಚ್ಚಿಸಿಕೊಳ್ಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಸುದ್ದಿಗೋಷ್ಠಿಯಲ್ಲಿ ಸಮಾಜದ ಮುಖಂಡರಾದ GD ಅಣಕಲ್, ಕಲ್ಯಾಣಪ್ಪ ಪಾಟೀಲ್ ಮಳಖೇಡ್, SA ಮಠಪತಿ, ಶಶಿಕಾಂತ್ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಲಬುರಗಿ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರ ಬಾಕಿ ವೇತನ ಪಾವತಿಸುವಂತೆ ಹಾಗೂ ಮೈಸೂರಿನ ಶಾರ್ಪ್ ಮ್ಯಾನ್ ಪವರ್ ಏಜೆನ್ಸಿಯ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ನೇತೃತ್ವದಲ್ಲಿ ನಗರದ ಕಾರ್ಮಿಕರ ಇಲಾಖೆ ಎದುರು ಬೃಹತ್ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಕಾರ್ಮಿಕ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಹಾಸ್ಟೆಲ್ ನೌಕರರ ಹೋರಾಟಕ್ಕೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು. ಗೋಳು ಕೇಳದೇ ಇರುವಂತ ಕಾರ್ಮಿಕ ಇಲಾಖೆಗೆ ಹೇಳಿದಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಹಾಸ್ಟೆಲ್ ನೌಕರರ ಹೋರಾಟಕ್ಕೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು. ಶಾರ್ಪ್ ಮ್ಯಾನ್ ಪವರ್ ಏಜೆನ್ಸಿಯು ಕಳೆದ ಹಲವು ವರ್ಷಗಳಿಂದ ಕಾರ್ಮಿಕರಿಗೂ ಸೂಕ್ತ ವೇತನ ನೀಡದೆ ಅನ್ಯಾಯ ಮಾಡುತ್ತಿದೆ. ಮ್ಯಾನ್ ಪವರ್ ಕಡಿಮೆ ಮಾಡಿ ಕಾರ್ಮಿಕರ ಬದುಕಿನ ಜೊತೆಗೆ ಚೆಲ್ಲಾಟವಾಡುತ್ತಿದೆ.
ಅಲ್ಲದೆ ಲಕ್ಷಾಂತರ ರೂಪಾಯಿ ಅವ್ಯವಹಾರ ನಡೆಸುತ್ತಿದ್ದು, ಈ ಕುರಿತು ತನಿಖೆಗೆ ಆಗ್ರಹಿಸಿದರೂ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮೌನ ವಹಿಸುವ ಮೂಲಕ ಶಾರ್ಪ್ ಏಜೆನ್ಸಿಗೆ ಬೆಂಬಲಿಸುತ್ತಿದ್ದಾರೆ ಎಂದು ದೂರಿದರು. ಕೂಡಲೇ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹಾಗೂ ಶಾರ್ಪ್ ಮ್ಯಾನ್ ಪವರ್ ಏಜೆನ್ಸಿ ವಿರುದ್ಧ ಕ್ರಮ ಜರುಗಿಸಬೇಕು ಹಾಗೂ ಬಾಕಿ ವೇತನವನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದರು. ಇರ್ತಕ್ಕಂಥ ಕಾರ್ಮಿಕ ಇಲಾಖೆ ಎದುರುಗಡೆ ನಮ್ಮ ಹಾಸ್ಟೆಲ್ ನೌಕರರು, ಹೊರಗುತ್ತಿಗೆ ನೌಕರರು ಧರಣ ಮಾಡ್ತಾ ಇದ್ದೀವಿ. ಈ ಕಾರ್ಮಿಕ ಇಲಾಖೆಗೆ ನಾವು ಕಳೆದ 22ನೇ ಇಸ್ವಿಯಲ್ಲಿ ಸುಮಾರು 100 ಜನ ನಮ್ಗೆ ವೇತನ ಕಡಿಮೆ ಕೊಡ್ತಾ ಇದ್ದಾರೆ. ಸ್ವಿಸ್ ಮ್ಯಾನ್ ಪವರ್ ಏಜೆನ್ಸಿಯಿಂದ ನಮಗೆ ಶೋಷಣೆ ಇದೆ. ತಿಂಗಳ 1,1500 ಕಡಿಮೆ ಕೊಡ್ತಾ ಇದ್ದಾರೆ ಅಂಥೇಳಿ ಅರ್ಜಿಗಳು ಕೊಟ್ಟಿವಿ. ಆ ಅರ್ಜಿಗಳು ನಾಪತ್ತಾನೆ ಮಾಡ್ಯಾರ. ಇವ್ರನ್ನೂ ಒಂದು ಕಡೆ ಸಮಾಜ ಕಲ್ಯಾಣ ಇಲಾಖೆದಾಗ ನಾಪತ್ತಾಗ್ಯಾವ, 2 ಕಡೆ ಕೊಟ್ಟಿದ್ದೇವೆ, ಇಲ್ಲಿ ಕೊಟ್ಟಿದ್ದೇವೆ, ಇವ್ರನ್ನೂ ನಾಪತ್ತ ಮಾಡ್ಯಾರ. ಹೀಗಾಗಿ ಮತ್ತೀಗ ಪುನಃ ಫೆಬ್ರವರಿ ತಿಂಗಳದಾಗ ನಾವು ಮತ್ತೆ 200 ಜನರ ಬ್ಯಾಂಕ್ ಸ್ಟೇಟ್ಮೆಂಟ್ ತೆಗೆದು ಅರ್ಜಿ ಕೊಟ್ಟಿವಿ. ಅದು ಇಲ್ಲೇ ಇಟ್ಟಾರೆ. ಈ ತಿಂಗಳ 15ನೇ ತಾರೀಕು ತನಕ ಇಲ್ಲೇ ಇಟ್ಟರೆ ಅವ್ರು ಏನು ಹೇಳ್ತಿದ್ರು ಅಂದ್ರೆ ಅಧಿಕಾರಿಗಳು ಚುನಾವಣೆ ಬಂತ್ರಿ ಮಾಡ್ಲಿಕ್ಕಾಗಿಲ್ಲ ಅಂತ. ಚುನಾವಣೆ ಎಷ್ಟು ತಿಂಗಳು ಇರ್ತದೆ? ಅದು 2 ತಿಂಗಳು ಇರ್ತದೆ. ಇವ್ರಿಗೆ ಕೊಟ್ಟು ನಾವು 6 ತಿಂಗಳಾಯ್ತು, ಏನೂ ಅರ್ಜಿ ಪರಿಶೀಲನೆ ಮಾಡಿಲ್ಲ. ಈಗ ಮೊನ್ನೆ 15ನೇ ತಾರೀಕು ಬಂದು ನಾವು ಎಲ್ಲ ಹೋರಾಟ ಮಾಡಿ ಕಾರ್ಮಿಕ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಂಥ ಪತ್ರಿಕೆ ಮಾಧ್ಯಮದಾಗೆಲ್ಲ ಬಂದಮೇಲೆ ಅವಾಗ ಅರ್ಜಿಗಳು ಹೊರಗೆ ತೆಗೆದು ಈಗ ಚಾಲೂ ಮಾಡ್ಯಾರ ಅಂದರೆ ಟೈಮಿಂಗ್ ಬೇಕಲ್ಲ, ಲಿಮಿಟೆಡ್ ಬೇಕಲ್ಲ. ಅದು ಯಾವ ಹಾಸ್ಟೆಲ್ ಅರ್ಜಿ ಕೊಟ್ಟವ ಅವ್ರಿಗೆ ಹೋಗೋದಿಲ್ಲ. ಯಾರು ಅರ್ಜಿ ಕೊಟ್ಟಿಲ್ಲ ಹಾಸ್ಟೆಲ್ ಅಲ್ಲಿಗೆ ಹೋಗಿ ಅನ್ಕೋ ತನಿಖೆ ಮಾಡ್ತಾರೆ. ನಾವು ಒಂದೇವು ನಮ್ಮ ಅರ್ಜಿಗಳು ಏನು ಮಾಡ್ಬೇಕು, ಅರ್ಜಿ ಕೊಟ್ಟವ್ರು ಅಂದ್ರೆ ಈಗ ಮಾಡ್ತೇವೆ ಅಂತಾರೆ. ಹಾಸ್ಟೆಲ್ಗೆ ಹೋಗಿ ಸರಿಯಾಗಿ ವಿಚಾರಣೆ ಮಾಡಲ್ಲ. ನಮ್ಮವ್ರು ಅನ್ಎಜುಕೇಟೆಡ್ ಇರ್ತಾರೆ. ಅವ್ರಿಗೆ ತಿರುವು ಮಾಡಿ ಉಲ್ಟಾ ತಿಲ್ಟಾ ಮಾಡಿ ಕೇಳಿ ಅವ್ರು ಸರಿ ಬಂದದ ಅಂತೇಳಿ ಎಲ್ಲ ಹಚ್ಚಲು ನಾಟಕ ಮಾಡತ್ತಾರೆ. ಅದಕ್ಕೆ ನಾವಂತೇವು ಇವತ್ತು ಹಾಸ್ಟೆಲ್ ನೌಕರರಿಗೆ ಪ್ರತಿ ತಿಂಗಳ ವೇತನ ಕಡಿಮೆ ಬಂದಿದ್ದನ್ನು ಕೂಡ ಅದ. ಖಾಲಿ 36 ಜನ ಗುಲ್ಬರ್ಗ ನಗರದವರಿಗೆ ಒಂದು ಅರ್ಜಿ ಪರಿಶೀಲನೆ ಮಾಡಿಕೊಟ್ರೆ ಅದ್ರಾಗ 36 ಜನರದಾಗ 5,65,000 ರೂಪಾಯಿ ಡಿಫ್ರೆನ್ಸ್ ಅಮೌಂಟ್ ಆಗ್ಯದ. 37 ಜನಕ್ಕೆ 36 ಜನಕ್ಕೆ ಅಂದರೆ ಇಡೀ 400 ಜನಕ್ಕೆ ಎಷ್ಟಾಗ್ಬೋದು? ಕೋಟ್ಯಾಂತರ ರೂಪಾಯಿ ವ್ಯವಹಾರ. ಇದು ಲಕ್ಷಾಂತರ ಅಲ್ಲ, ಕೋಟ್ಯಾಂತರ ರೂಪಾಯಿ ವ್ಯವಹಾರ. ಈ ಅವ್ಯವಹಾರ ತನಿಖೆ ಆಗಬೇಕಂತ ನಮ್ಮದು ಒತ್ತಾಯ ಇದೆ. ಇವರು ಅದು ಕಾರ್ಮಿಕ ಇಲಾಖೆ ಅವ್ರು ಮನಸ್ಸು ಮಾಡಿದ್ರೆ ಅದು ಜಲ್ದಿನೇ ಮಾಡಿಬಿಡ್ಬೋದು. ಅದೇನಿಲ್ಲ, ಅವ್ರಿಗೆ ಕರೆಸಿ ನೋಟಿಸ್ ಅದು ಈಗ ಕೆಲವು ಮಂದಿ ಕೊಟ್ಟಾರೆ. ಈಗ ಅದ್ರ ಪ್ರತಿಗಳನ್ನ ನಮಗೆ ಕೊಡ್ತೇವೆ ಅಂತ ಕೆಲವು ಜನರು ಕೊಟ್ಟರೆ ಇನ್ನೂ ಪೂರ್ತಿ ಕೊಟ್ಟಿಲ್ಲ. ಮತ್ತು ಇಲ್ಲರಿ ನಿಮ್ಮ ಹೆಣ್ಮಕ್ಳೆಲ್ಲ ಸುಳ್ಳು ಹೇಳ್ತಾರೆ, ಅಲ್ಲಿ ಹೋದಾಗ ನಮ್ಮ ಬಾಕಿನೇ ಇಲ್ಲ ಅಂತಾರಂತ ಇವ್ರು ಹೇಳ್ತಾರೆ. ಹಂಗೆ ಯಾರೂ ಹೇಳಲ್ಲ. ಅನ್ಯಾಯ ಆಗಿದ್ದು, ಕಡಿಮೆ ಪಗಾರ ಬಂದಿದ್ದು ಯಾರೂ ಪೂರ ಬಂದದಂತ ಯಾರೂ ಹೇಳಲ್ಲ. ಆದರೆ ಮ್ಯಾನ್ ಪವರ್ ಏಜೆನ್ಸಿಗಳೊಂದಿಗೆ ಇವ್ರು ಏನದ ಶಾಮೀಲಾಗ್ಯಾರ ಭ್ರಷ್ಟಾಚಾರದಾಗ. ಅದು ಏನೇ ಮಾಡಿ ಪ್ರಕರಣ ತಿರುವು ಮಾಡಿ ಮುಚ್ಚಬೇಕಂತಾರೆ, ಅದು ಸಾಧ್ಯನೇ ಇಲ್ಲ. ಅದು ನಾವು ಅದಕ್ಕೆ ಅವ್ರಿಗೆ ಇಲ್ಲಿ ಇವತ್ತಿನ ದಿನ ಹೇಳ್ತಾಯಿದ್ದೆವು, ನಿಮ್ಗೆ ಆಗಸ್ಟ್ 11 ತನಕ ನಿಮ್ಗೆ ಕಾಲ ಟೈಮ್ ಕೊಡ್ತೀವಿ. ಅದ್ರೊಳಗಾಗಿ ನಮಗೇನು ಅನ್ಯಾಯ ಆಗ್ಯದ, ಎಷ್ಟು ಮಂದಿ ಅರ್ಜಿ ಕೊಟ್ಟಿವಿ, ಕುಳ್ಳಾರ್ದವ್ರು ಇದ್ದರು ಇನ್ನೂ ಬಿ ತಂದು ಕೊಡ್ತಾರೆ. ಎಲ್ಲರದ್ದು ಅರ್ಜಿ ಪರಿಶೀಲನೆ ಮಾಡಿ 11ನೇ ತಾರೀಕು ಒಳಗೆ ಇದು ಕಿರಿಕಿರಿ ಮುಕ್ತಾಯ ಮಾಡಬೇಕು. ಯಾರ್ದು ಎಷ್ಟು ಕಡಿಮೆ ವೇತನ ಬಂದದ, ಎಷ್ಟು ತಿಂಗಳು ಬರಬೇಕು, ಪೂರಾ ಕ್ಲಿಯರ್ ಮಾಡಬೇಕು. ಅದಕ್ಕೆ ಒಬ್ಬೊಬ್ರಿಗೆ ನನಗೆ ಅನಿಸಿ ಮಟ್ಟಿಗೆ ಕನಿಷ್ಠ ಇಲ್ಲ ಅಂದ್ರೂ ಕೂಡ 1 ಲಕ್ಷ ರೂಪಾಯಿ ಮಿನಿಮಮ್ ಸರಾಸರಿ 1 ಲಕ್ಷ ರೂಪಾಯಿ ದುಡ್ಡು ಕೊಡಬೇಕಾಗ್ತದೆ ಏಜೆನ್ಸಿ. ಅಷ್ಟು ದುಡ್ಡು ಬರಬೇಕು. ಆದರೆ ಆ ದುಡ್ಡು ಬರಬೇಕಂದ್ರೆ ಇವ್ರು ಕೊಡಿಸ್ಬೇಕಾಗ್ತದೆ. ಪ್ರತಿಭಟನೆಯಲ್ಲಿ ಮುಖಂಡರಾದ ಭೀಮಶೆಟ್ಟಿ ಎಂಪಳ್ಳಿ, ಕಾಶಿನಾಥ್ ಬಂಡಿ, ಮೇಘರಾಜ್ ಕಠಾರೆ, ಜ್ಯೋತಿ ದೊಡ್ಮನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರೆಯುತ್ತದೆ. ಕನ್ನಡ ಕಾರ್ಮಿಕ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಆಗಸ್ಟ್ 5ರಂದು ಸಿಎಂ ಮನೆ ಮುತ್ತಿಗೆ. ಶಂಕರ್ ಸಂಗಾವಿ ಸುದ್ದಿಗೋಷ್ಠಿ. ಕುಂಸಿ ಗ್ರಾಮ ಪಂಚಾಯಿತಿಯಲ್ಲಿ ಅಧಿಕಾರಿಗಳಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ದುರ್ಬಳಕೆ ಆರೋಪ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.
ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಹೈಕೋರ್ಟ್ ಆದೇಶದಂತೆ ಶೈಕ್ಷಣಿಕ ಧನ ಸಹಾಯ ಪಾವತಿಸುವಂತೆ ಆಗ್ರಹಿಸಿ ಕಟ್ಟಡ ಕಾರ್ಮಿಕರ ಸಂಘಟನೆ ಮುಖ್ಯಮಂತ್ರಿ ಮನೆ ಚಲೋ ಚಳುವಳಿಗೆ ಕರೆ ನೀಡಿದ್ದಾರೆ. ಈ ಕುರಿತು ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮುಖಂಡ ಶಂಕರ್ ಕಟ್ಟಿ ಸಂಗಾವಿ ಅವರು, ಕಾರ್ಮಿಕ ಮಂಡಳಿ ಕಾರ್ಮಿಕರಿಗಾಗಿ 19 ಸೌಲಭ್ಯಗಳನ್ನು ಘೋಷಿಸಿದೆ. ಆದರೆ ಅದರಲ್ಲಿ 11 ಸೌಲಭ್ಯಗಳನ್ನು ಮಾತ್ರ ಜಾರಿಯಲ್ಲಿವೆ. ಹಾಗಾಗಿ ಉಳಿದ 8 ಬೇಡಿಕೆಗಳಾದ ಶೈಕ್ಷಣಿಕ ಸಹಾಯಧನ, ನೈಜ ಕಾರ್ಮಿಕರ ನೋಂದಣಿ ಮತ್ತು ಮರು ನೋಂದಣಿ, ಪಿಂಚಣಿದಾರರಿಗೆ ಶೀಘ್ರ ಪಿಂಚಣಿ ಹಣ ಬಿಡುಗಡೆ ಜೊತೆಗೆ ಹೈಕೋರ್ಟ್ ನಿರ್ದೇಶನದಂತೆ ಟೆಂಡರ್ ಆಧಾರಿತ ಎಲ್ಲಾ ಖರೀದಿ ವ್ಯವಹಾರಗಳನ್ನು ನಿಲ್ಲಿಸಬೇಕು ಎಂದು ಆಗ್ರಹಿಸಿ ಆಗಸ್ಟ್ 5ರಂದು ರಾಜ್ಯದ ಮೂಲೆ ಮೂಲೆಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಜಮಾವಣೆಗೊಂಡು ಅಲ್ಲಿಂದ ಮುಖ್ಯಮಂತ್ರಿ ಮನೆ ಚಲೋ ಚಳುವಳಿ ನಡೆಸುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಕರೆದಿದ್ದೇವೆ. ಈ ಕಾರ್ಮಿಕ ಇಲಾಖೆ ಕಲ್ಯಾಣ ಮಂಡಳಿಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಆದೇಶದಂತೆ ಶೈಕ್ಷಣಿಕ ಧನಸಹಾಯ ಪಾವತಿ ಮತ್ತು ಖರೀದಿಗಳನ್ನು ನಿಲ್ಲಿಸಿ ಎಲ್ಲ ಸೌಲಭ್ಯಗಳನ್ನು ಸಮರ್ಪಕವಾಗಿ ಜಾರಿಗೊಳಿಸಿ ಭ್ರಷ್ಟಾಚಾರದಿಂದ ಕಲ್ಯಾಣ ಮಂಡಳಿಯನ್ನು ಮುಕ್ತಗೊಳಿಸಿ ಮಂಡಳಿ ನಿಧಿ ಉಳಿಸಿ ಬಡ ಕಾರ್ಮಿಕರ ಬದುಕು ರಕ್ಷಿಸಿ ಅಂತಕ್ಕಂಥ ಬೇಡಿಕೆ ಇಟ್ಕೊಂಡು ಆಗಸ್ಟ್ 5ನೇ ತಾರೀಕು ಬೆಂಗಳೂರಿನಲ್ಲಿ ಸುಮಾರು ಒಂದು 25,000 ಜನ ಕಟ್ಟಡ ಕಾರ್ಮಿಕರು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಮೂಲೆಗಳಿಂದ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಏನದಂದ್ರೆ ಬೆಂಗಳೂರಿಗೆ ಮುಖ್ಯಮಂತ್ರಿಗಳ ಮನೆ ಚಲೋ ಅಂತ ಹೇಳಿ ಮುಖ್ಯಮಂತ್ರಿಗಳ ಮನೆ ಮುಂದೆ ಒಂದು ದೊಡ್ಡ ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇವತ್ತೇನು ಕಟ್ಟಡ ಕಾರ್ಮಿಕರಿಗೆ ಏನು 19 ರೀತಿಯ ಸೌಲಭ್ಯಗಳಿದ್ದು ಆ 19 ರೀತಿಯ ಸೌಲಭ್ಯಗಳನ್ನು ಕೊಡೋ ಬದಲಿ ಅದರಲ್ಲಿ ಕೇವಲ 11 ಮಾತ್ರ ಚಲ್ತಿ ಇದೆ. ಆ 11 ಚಲ್ತಿ ಇದ್ರೂ ಕೂಡ 11 ಸೌಲಭ್ಯಗಳು ಚಲ್ತಿ ಇದ್ರೂ ಕೂಡ ಅನೇಕ ಈ ತಾಂತ್ರಿಕ ದೋಷಗಳನ್ನು ಇಟ್ಕೊಂಡು ಇವತ್ತು ಹೊಸ ವೆಬ್ಸೈಟ್ ತಂದು ಆ ಮಕ್ಕಳಿಗೆ ಸ್ಕಾಲರ್ಶಿಪ್ 2 ವರ್ಷದಿಂದ ಸ್ಕಾಲರ್ಶಿಪ್ ಕೊಟ್ಟಿಲ್ಲ. ಹೈಕೋರ್ಟ್ ಚೀಮಾರಿ ಹಾಕಿದೆ ಈ ಸರ್ಕಾರಕ್ಕೆ. ನೀವು ಮಕ್ಕಳಿಗೆ ಸ್ಕಾಲರ್ಶಿಪ್ ಇಟ್ಕೋತೀರಂದರೆ ನಿಮ್ಮದು ಯಾವ ಮಂಡಳಿ ಏನು ಉದ್ದೇಶ ಇದೆ, ಮಂಡಳಿಯಲ್ಲಿ ದುಡ್ಡಿನ ಕೊರತೆ ಇಲ್ಲ, ಯಾಕೆ ಇಟ್ಕೊಂಡಿರಿ ಅಂದ್ರೆ ಅದು ಉತ್ತರ ಇಲ್ಲ. ಈ ಸರ್ಕಾರದಿಂದ ಮಂತ್ರಿಗಳಿಂದ ಉತ್ತರ ಇಲ್ಲ. ಅದೇ ರೀತಿ ಹಿಂದಿನ ಸರ್ಕಾರ ಏನು ಭ್ರಷ್ಟಾಚಾರ ಮಾಡಿತ್ತು, ಈ ಕಿಟ್ ಹಗರಣ ಮತ್ತು ಬೂಸ್ಟ್ ಮತ್ತೇನದ ಹೆಲ್ತ್ ಚೆಕಪ್ಪು, ಈ ಸರ್ಕಾರನೂ ಅವರ ದಾರಿಯಲ್ಲಿ ಹೋಗಿ ಇವತ್ತೇನು ಮಂಡಳಿ ಒಳಗೆ ಒಂದು 12,000 ಕೋಟಿ ರೂಪಾಯಿ ಚೆಸ್ ಇತ್ತು, ಅದನ್ನು ಅರ್ಧಕ್ಕೆ ತಂದು ನಿಲ್ಲಿಸಿದ್ರು ಹಿಂದಿನ ಸರ್ಕಾರ. ಅದನ್ನು ಮುಂದುವರಿದ ಭಾಗವಾಗಿ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಅವರ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಕೊಂಡು ಇವರು ಕೂಡ ಕಾರ್ಮಿಕರಿಗೆ ಹೆಲ್ತ್ ಚೆಕಪ್ ಮಾಡ್ತೀವಿ, ಅದಕ್ಕೆ 100 ಕೋಟಿ ರೂಪಾಯಿ ಮತ್ತೆ ಅವರಿಗೆ ಕಿಟ್ ಕೊಡ್ತೀವಿ ಅಂಥೇಳಿ ಲ್ಯಾಪ್ಟಾಪ್ ಟ್ಯಾಬು ಇವೆಲ್ಲದರ ಭಾಗವಾಗಿ ಏನದಂದ್ರೆ 1,000 ಕೋಟಿ ರೂಪಾಯಿ ಒಂದು ಖರ್ಚು ಹಾಕಿ ಅದರಲ್ಲಿ ಭ್ರಷ್ಟಾಚಾರ ಮಾಡಿ 500 ಕೋಟಿಗೂ ಹೆಚ್ಚು ಭ್ರಷ್ಟಾಚಾರ ಇದೆ. ಆದರೆ ಇವತ್ತು ಅಸೆಂಬ್ಲಿಯಲ್ಲಿ ಯಾರು ಮಾತಾಡ್ತಾ ಇಲ್ಲ ಅದ್ರ ಬಗ್ಗೆ. ಬರೀ 138 ಕೋಟಿ ರೂಪಾಯಿ ಅದರ ಬಗ್ಗೆ ದೊಡ್ಡ ಕಲಾಪದಲ್ಲಿ ಧ್ವನಿ ಎತ್ತಾ ಇದ್ದಾರೆ. ಇಲ್ಲಿ 1,000 ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ. ಇದರ ಬಗ್ಗೆ ಮಾತನಾಡಿ ಅಂತ ನಾವು ವಿರೋಧ ಪಕ್ಷಗಳನ್ನು ಮನವಿ ಮಾಡ್ತಾ ಇದ್ದೀವಿ. ಇದರ ಬಗ್ಗೆ ಯಾಕೆ ಮಾತಾಡ್ತಾರೆ? ಇದು ಬಡವರ ದುಡ್ಡಿದೆ, ಕಾರ್ಮಿಕರ ದುಡ್ಡಿದೆ, ಕಾರ್ಮಿಕರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಕ್ಕಂಥದ್ದಿದೆ, ಕಾರ್ಮಿಕರ ಮಕ್ಕಳಿಗೆ ಮದುವೆ ಆದ್ರೆ ಕೊಡ್ತಕ್ಕಂಥದ್ದಿದೆ, ಕಾರ್ಮಿಕರ ಮಹಿಳಾ ಕಾರ್ಯಕ್ರಮ ಹೆರಿಗೆ ಆದರೆ ಅವರಿಗೆ ಹೆರಿಗೆ ಪರಿಹಾರ ಕೊಡ್ತಕ್ಕಂಥದ್ದಿದೆ. ಇವೆಲ್ಲನೂ ಏನದಂದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇವರು ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ನಡೆದಂಥ ಭ್ರಷ್ಟಾಚಾರದ ಬಗ್ಗೆ ನಾವು ಬಯಲಿಗೆಳಿತೀವಿ. ಅದರಲ್ಲಿ ಯಾರೇ ಇದ್ರೂ ಕೂಡ ಅವರಿಗೆ ಶಿಕ್ಷೆ ಮಾಡ್ತೀವಿ ಅಂತಂದಿರು. ಅಧಿಕಾರಿಗಳಿರಲಿ, ಮಂತ್ರಿಗಳಿರಲಿ, ಶಾಸಕರಿರಲಿ, ಆ ಕಾರ್ಮಿಕ ಇಲಾಖೆಯಲ್ಲಿ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರ್ತಕ್ಕಂಥ ಯಾರೇ ದೊಡ್ಡ ಪ್ರಭಾವಿ ವ್ಯಕ್ತಿ ಇದ್ರೂ ಕೂಡ ಅವರ ಮೇಲೆ ನಾವು ಹೊರಗೆ ತರ್ತೀವಿ, ಅವ್ರ ಮೇಲೆ ಆಕ್ಷನ್ ಮಾಡ್ತೀವಿ ಅಂತ ಇದೇ ಕಾಂಗ್ರೆಸ್ ಸರ್ಕಾರದವರು, ನಮ್ಮ ಸಂತೋಷ್ ಲಾಡ್ ಅವರು ಮತ್ತೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಪ್ರಿಯಾಂಕಾ ಸಾಹೇಬರು ಬಹಳ ಹೇಳಿದರು. ಆದರೆ ಇವತ್ತು ಇಂಥ ಭ್ರಷ್ಟಾಚಾರ ಅನೇಕ ಪತ್ರಿಕೆಯಲ್ಲಿ ಬರ್ತಾ ಇದೆ, ಮಾಧ್ಯಮದಲ್ಲಿ ಬರ್ತಾ ಇದೆ. ಹಾವೇರಿ ಜಿಲ್ಲೆಯಲ್ಲಿ ಆಯಿತು, ಚಿತ್ರದುರ್ಗ ಜಿಲ್ಲೆಯಲ್ಲಿ ಆಯಿತು, ಬೇರೆ ಬೇರೆ ಜಿಲ್ಲೆಯಲ್ಲಿ ಕೂಡ ಇವತ್ತು ಏನು ನಡೆದಿದೆ ಅಂತಕ್ಕಂಥ ಹಗರಣ ಬಗ್ಗೆ ಇಡೀ ಕರ್ನಾಟಕ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಬರ್ತಾ ಇದೆ ಹಗರಣ. ಆದರೂ ಕೂಡ ಅದರ ಬಗ್ಗೆ ಮಾತಾಡ್ತಾ ಇಲ್ಲ, ಯಾವುದೇ ಆಕ್ಷನ್ ಇಲ್ಲ. ಇವತ್ತು ಮಕ್ಕಳಿಗೆ ಸ್ಕಾಲರ್ಶಿಪ್ ಅರ್ಜಿ ಹಾಕ್ಲಿಕ್ಕೂ ಕೂಡ ಅವಕಾಶ ಕೊಟ್ಟಿಲ್ಲ ಸರ್. 2 ವರ್ಷದ ಸ್ಕಾಲರ್ಶಿಪ್ ಕೊಟ್ಟಿಲ್ಲ. ಈಗ ಮಕ್ಕಳು ಅರ್ಜಿ ಹಾಕ್ಬೇಕಂದ್ರೂ ಅದರಲ್ಲಿ ಅವಕಾಶನೇ ಇಲ್ಲ. ಮನೆಗಳು ಕೊಡ್ತೀನಿ ಅಂತರೂ ಮನೆಗಳಿಲ್ಲ. ಪೆನ್ಷನ್ ಇವತ್ತೇನಂದ್ರೆ ಪೆನ್ಷನ್ಗಾಗಿ ಅಲಿದಾಡ್ತಾ ಇದ್ದಾರೆ, ಪೆನ್ಷನ್ ಕೊಡ್ತಾ ಇಲ್ಲ. ಕಲಬುರಗಿ ತಾಲೂಕಿನ ಕುಂಸಿ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಮನೆಗಳನ್ನು ತಮ್ಮ ಹೆಸರಿಗೆ ಮಾಡಿಕೊಂಡು ಬಡವರಿಗೆ ಅನ್ಯಾಯ ಮಾಡಿದ್ದಾರೆ ಎಂದು ಭಾರತೀಯ ಯುವ ಸೇನಾ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ಚಿಂಚನ್ಸೂರ್ ಆರೋಪಿಸಿದ್ದಾರೆ.
ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಕುಂಸಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗಣಜಲಖೇಡ್ ಗ್ರಾಮದಲ್ಲಿ ಪಂಚಾಯಿತಿ ಸಿಬ್ಬಂದಿಗಳಾದ ಶರಣಬಸಪ್ಪ ಪಾಟೀಲ್ ಹಾಗೂ ಅಭಿವೃದ್ಧಿ ಅಧಿಕಾರಿಗಳು ಕೂಡಿಕೊಂಡು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆ ಮಂಜೂರು ಮಾಡಿಕೊಂಡು ಸರ್ಕಾರಕ್ಕೆ ದ್ರೋಹ ಬಗೆದಿದ್ದಲ್ಲದೆ ಬಡವರಿಗೆ ಸೇರಬೇಕಾದ ಮನೆಯನ್ನು ತಮ್ಮ ಹೆಸರಿಗೆ ಮಾಡಿಕೊಂಡು ಹಣ ಲಪಾಟಾಯಿಸಿದ್ದಾರೆ ಎಂದು ದೂರಿದರು. ಇದೇ ವೇಳೆ ಮಾತನಾಡಿದ ಅವರು ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ಸೂಕ್ತ ತನಿಖೆ ನಡೆಸಿ ಅಕ್ರಮವೆಸಗಿದವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸುವಂತೆ ಒತ್ತಾಯಿಸಿದರು. ಕುಂಸಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗಣಜಲಖೇಡ ಗ್ರಾಮದಲ್ಲಿ ಇವತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ 2019-20 ಇಸ್ವಿಯಲ್ಲಿ ಇವತ್ತು ಒಂದು ಮನೆ ಸಂಕ್ಷನ್ ಆಗಿರುತ್ತದೆ. ಆದರೆ ಕುಂಸಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಇವತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಅದೇ ಗ್ರಾಮ ಪಂಚಾಯಿತಿಯಲ್ಲಿ ಕಂಪ್ಯೂಟರ್ ಆಪರೇಟರ್ ಮಾಡ್ತಕ್ಕಂಥ ವ್ಯಕ್ತಿ ಶರಣಬಸಪ್ಪ ವಿಶ್ವನಾಥ್ ಪಾಟೀಲ್ ಅಂತೇಳಿ ಅವ್ರ ಹೆಸರು. ಅವರು 2 ಜನ ಕೂಡಿಕೊಂಡು ಇವತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಬಂದಂಥ ಮನೆಯನ್ನು ಇವತ್ತು ಯಾವುದೇ ಮನೆ ಕಟ್ಟಲಾರದೆ ಖುಲ್ಲಾ ನಿವೇಶನಕ್ಕೆ ಒಂದು ಫೋಟೋ ಹೊಡೆದು 1ನೇ ಹಂತದ ಬಿಲ್ಲನ್ನು ಎತ್ತಾರೆ. ಅದೇ ಗ್ರಾಮದಲ್ಲಿ ಇರ್ತಕ್ಕಂಥ ಒಂದು ಸಮುದಾಯ ಭವನಕ್ಕೆ ಇವತ್ತು ದ್ವಾರ ಸಮುದಾಯ ಭವನ ಗಣಜಲಖೇಡ ಇವತ್ತು ದ್ವಾರ ಸಮುದಾಯ ಭವನಕ್ಕೆ ಇವತ್ತು ಫೋಟೋ ಹೊಡೆದು ಇವತ್ತು ದಿನಾಂಕ 4/12 ತಿಂಗಳು 2023 18/12/2023 ರಂದು ಒಂದೇ ಸಮುದಾಯ ಭವನಕ್ಕೆ ಇವತ್ತು ಯಾವುದೇ ಮನೆ ಕಟ್ಟಲಾರದೆ ಒಂದೇ ಸಮುದಾಯ ಭವನಕ್ಕೆ 3 ಸಲ ಫೋಟೋ ಹೊಡೆದು ಇವತ್ತು ಬಿಲ್ ಎತ್ತಕ್ಕಂಥ ಕೆಲಸ ಇವತ್ತು ಅಲ್ಲಿರ್ತಕ್ಕಂಥ ಕಂಪ್ಯೂಟರ್ ಆಪರೇಟರ ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಕಂಪ್ಯೂಟರ್ ಆಪರೇಟರ್ ಇವತ್ತು ಅವ್ರ ಧರ್ಮ ಪತ್ನಿಯಾದ ಸುಜಾತ ಗಂಡ ಶರಣಬಸಪ್ಪ ಪಾಟೀಲ್ ಅಂತೇಳಿ ಅವ್ರ ಮನೆಯಲ್ಲಿ ಅವ್ರ ಧರ್ಮ ಪತ್ನಿಗೆ ಆ ಮನೆ ಸ್ಯಾಂಕ್ಷನ್ ಮಾಡಿ ಇವತ್ತು ಸರ್ಕಾರದಲ್ಲಿ ಬರ್ತಕ್ಕಂಥ ಹಣವನ್ನು 1,19,397 ರೂಪಾಯಿ ಇವತ್ತು ಹಂತವಾಗಿ ಇವತ್ತನ್ನು ಬಿಲ್ ಎತ್ತಿ ಇವತ್ತು ಸರ್ಕಾರಕ್ಕೆ ಇವತ್ತು ಲುಸ್ಕಾನ್ ಮಾಡಿದ್ದಾರೆ. ಇವತ್ತು ಅಲ್ಲಿರ್ತಕ್ಕಂಥ PDO ಅವರು ಇವತ್ತು ನಾವು ತಾಲೂಕು ಪಂಚಾಯತಿ ಆಗಿರ್ಬೋದು, UO ಆಗಿರ್ಬೋದು, ZP ಆಗಿರ್ಬೋದು, ಇವತ್ತು RC ಆಗಿರ್ಬೋದು, ಇವತ್ತು ಎಲ್ಲ ಕಡೆ ಇವತ್ತು ನಮ್ಮ ಸಂಘಟನೆ ಕಡೆಯಿಂದ ಇವತ್ತು ಲೆಟರನ್ನು ಕೊಟ್ಟು ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು. ತಕ್ಷಣವೇ ಈ ಹಗರಣದಲ್ಲಿ ಶಾಮೀಲಾದ ಇವತ್ತು PDO ಅವರು ಬೇಜವಾಬ್ದಾರಿತನದಿಂದ ಇವತ್ತು ಉತ್ತರ ಕೊಡ್ತಾರೆ. ಇವತ್ತು GPS ಫೋಟೋ ತಾವೇ ಅಧಿಕಾರದಲ್ಲಿ ಇದ್ದು ಇವತ್ತು ತೆಗೆದು ಇವತ್ತು ಬೇಜವಾಬ್ದಾರಿ ಥರ ಉತ್ತರ ಏನು ಕೊಡ್ತಾರೆ ಅಂದರೆ ಆ ಫೋನೇ ನನ್ನ ಬಳಿ ಇದ್ದಿದ್ದಿಲ್ಲ, ಅದು ಯಾರು ಮಾಡಿದ್ದಾರೆ ಅಂತೇಳಿ ಅವರಿಗೆ ಗೊತ್ತಿಲ್ಲತ್ತ. ಇವತ್ತು ಮಾಧ್ಯಮ ಮುಖಾಂತರ PDO ಅವ್ರಿಗೆ ಕೇಳೋಕ್ಕೆ ಇಷ್ಟಪಡ್ತೀನಿ, ಮೇಡಮ್ ನೀವು ಅಧಿಕಾರ ಅವಧಿಯಲ್ಲಿಗ ನಿಮ್ಮ ಕೈಯಲ್ಲಿ ಇರ್ತದೆ. ಇವತ್ತು ಯಾವ ಥರ GPS ಫೋಟೋ ತೆಗಿಬೇಕು, ಇವತ್ತು ಯಾವ ಥರ ಮನೆಗಳು ಸ್ಯಾಂಕ್ಷನ್ ಮಾಡಬೇಕು, ಇವತ್ತು ಒಂದು ಸಮುದಾಯ ಭವನಕ್ಕೆ ಈ ಥರ ನೀವು GPS ಫೋಟೋ ಹೊಡೆದು ಇವತ್ತು ಹಣವನ್ನು ದುರ್ಬಳಕೆ ಮಾಡ್ತಿರಲ್ಲ, ಇವತ್ತಿದು ನಾಚಿಕೆಯ ಸಂಗತಿ ಅಂತೇಳಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇನ್ನೊಂದು ವಿಷಯ ಏನಂತಂದರೆ ಇವತ್ತು ಗ್ರಾಮ ಪಂಚಾಯತಿ ಇವತ್ತೇನು ಕಂಪ್ಯೂಟರ್ ಆಪರೇಟರ್ ಇದ್ದಾರೆ ಶರಣಬಸಪ್ಪ ಅಂತೇಳಿ ಅವ್ರ ಧರ್ಮ ಪತ್ನಿ ಹೆಸರಲ್ಲಿ ಇವತ್ತು ಆ ಮನೆಯನ್ನು ಇವತ್ತು ಸ್ಯಾಂಕ್ಷನ್ ಆಗಿದೆ, ಅದು ಮನೆಯನ್ನು ಕಟ್ಟಿಲ್ಲ ಅವರು. ಮತ್ತು ಇನ್ನೊಂದು ಶರಣಬಸಪ್ಪ ಅವ್ರ ತಮ್ಮ ಇವತ್ತು ಶ್ರೀಧರ್ ಪಾಟೀಲ್ ಅಂತೇಳಿ ಅವರು ಕೂಡ ಕುಂಸಿ ಗ್ರಾಮ ಪಂಚಾಯತಿಲಿ ಇವತ್ತು ಅಧ್ಯಕ್ಷ ಇದ್ದಾರೆ. ಅವರು ಇವತ್ತು ಇವರೆಲ್ಲರೂ ಕೂಡಿ ಇವತ್ತು ಅಧ್ಯಕ್ಷ, ಇವತ್ತು ಕಂಪ್ಯೂಟರ್ ಆಪರೇಟರ ಮತ್ತು PDO ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಇವರು ತಕ್ಷಣವೇ ಇವತ್ತು ಜಿಲ್ಲಾ ಪಂಚಾಯತ್ ಸಿಯವರಿಗೆ ಏನು ಹೇಳೋದನೆಂದರೆ ತಕ್ಷಣವೇ ಇದು ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು. ಇವತ್ತು ತನಿಖೆ ಇವತ್ತೆಲ್ಲ ಆಧಾರ ನಮ್ಮ ಹತ್ರ ಇದೆ, ಇವತ್ತು ತಮ್ಮ ಗಮನಕ್ಕಿದೆ. ಇವತ್ತು ಜಿಲ್ಲಾ ಪಂಚಾಯತಿ CEO ಅವರು
ಮತ್ತು ಇವರು ಇವತ್ತು ತಾಲೂಕ್ ಪಂಚಾಯತ್ ಇವರು ಅವ್ರ ಗಮನಕ್ಕೆ ಇದ್ರೂ ಕೂಡ ಇವತ್ತು ಸುಮಾರು 1 ತಿಂಗಳಾಯ್ತು ನಾನು ಅರ್ಜಿ ಕೊಟ್ಟು ಇವತ್ತು ಯಾವುದೇ ಇವತ್ತು ಅವ್ರ ಮ್ಯಾಗ ಕ್ರಮವನ್ನು ಜರುಗಿಸ್ತಾ ಇಲ್ಲ. ಸುದ್ದಿಗೋಷ್ಠಿಯಲ್ಲಿ ರಫೀಕ್ ಪಟೇಲ್, ಶರಣು ಕರೇಚಿ, ಗಣೇಶ್ ಕಟ್ಟಿಮನಿ, ಮಾಲಾಶ್ರೀ, ಸವಿತಾ, ಗೌತಮ್ ಹದ್ನೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕಾಂಗ್ರೆಸ್ ಕಚೇರಿಯಲ್ಲಿ ಬಾಲಗಂಗಾಧರ್ ತಿಲಕ್ರ ಜಯಂತ್ಯಾಚರಣೆ. ಬೆಂಗಳೂರು ಮೆಟ್ರೋಗೆ ಬಸವೇಶ್ವರ ಹೆಸರಿಡುವಂತೆ ವೀರಶೈವ ಸಮಾಜ ಒತ್ತಾಯ. ಕಾರ್ಮಿಕ ಇಲಾಖೆಯ ಎದುರು ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಪ್ರತಿಭಟನೆ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.